ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ವಿಕ್ರಮ್ ಟೆಕ್ಸ್ ಚಾನಲ್. ನಾನು ವಿಕ್ರಮ್ ಅಂತ. ಸ್ವಲ್ಪ ದಿನ ಹಿಂದೆ ಐಫೋನ್ SE ಒಂದು ಅನ್ಬಾಕ್ಸ್ ಮಾಡಿದ್ದೆ. ಮತ್ತೊಂದು ಫೋನ್ನ ಅನ್ಬಾಕ್ಸ್ ಮಾಡ್ತಿದ್ದೀನಿ, ಮೋಟೋ ಎಡ್ಜ್ 20 ಫ್ಯೂಸನ್ ಅಂತಂದು. ಈ ಒಂದು ಫೋನ್ ನನಗೆ ಎಷ್ಟು ಸಮಥಿಂಗ್ 23,000ಗೆ ಸಿಕ್ಕಿದೆ. 8GB 128GB ಒಂದು ವೇರಿಯಂಟ್ ಇದು. ಬನ್ನಿ ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಒಂದು ಫೋನ್ ಹೇಗಿದೆ, ಫಸ್ಟ್ ಲುಕ್ಕಲ್ಲಿ ಹೇಗೆ ಕಾಣಿಸುತ್ತೆ ಮತ್ತು ಕ್ಯಾಮ್ರಾ ಹೇಗಿದೆ, ಲೈಕ್ ಎಂತಾರೆ ಸ್ಪೀಕರ್ಸ್ ಹೇಗಿವೆ ಅಂತಂದು ಎಲ್ಲ ಡೀಟೇಲ್ ಆಗಿ ತಿಳಿಯೋಣ. ಬನ್ನಿ ವೇಸ್ಟ್ ಮಾಡೋಣ. ಅದಕ್ಕೂ ಮೇಲೆ ನೀವು ಚಾನಲ್ ವಿಕ್ರಮ್ ಟೆಕ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಐಕಾನ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಆಲ್ರೆಡಿ ಒಂದು ಫೋನ್ನ ಅನ್ಬಾಕ್ಸ್ ಮಾಡಿದ್ದೀನಿ. ಒಂದು ಶಾರ್ಟ್ಸಲ್ಲಿ ನೋಡಿರುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಎಂತಾರೆ ಫ್ಲಿಪ್ಕಾರ್ಟ್ ಅಂಗಡಿಯಲ್ಲಿ ನಾನು ಓಪನ್ ಮಾಡಿದ್ದೆ. ಜಸ್ಟ್ ಈ ಥರ ಓಪನ್ ಮಾಡಿದರೆ ಬಿಲ್ ಬರುತ್ತೆ. ಹೌದು, ನನಗೆ ಈ ಒಂದು ಫೋನ್ 20,000 ಅಂದರೆ ಎಕ್ಸ್ಚೇಂಜ್ ಒಂದು ಫೋನ್ ಎಕ್ಸ್ಚೇಂಜ್ ಇತ್ತು. ಎಕ್ಸ್ಚೇಂಜ್ ಆದಮೇಲೆ 15,000 300 ರೂಪಾಯಿಗೆ ಬಂದಿದೆ. ಟೋಟಲಾಗಿ ನಂಗೆ ಫಸ್ಟ್ ಅಂದರೆ ಈ ಒಂದು ಫೋನ್ ನನಗೆ 23,000ಕ್ಕೆ ಬಿದ್ದಿದೆ. ಇಲ್ಲಿ ನೋಡೋದು ಈ ಒಂದು ಬಾಕ್ಸ್ ಸೈಡಿಗೆ ಎಲ್ಲ ತುಂಬ ಸೂಪರಾಗಿ ಕಾಣ್ತಿದೆ. ಇಲ್ಲಿ ನೋಡ್ತಿರ್ಬೋದು ಬಾಕ್ಸ್ ಮಾತ್ರ ಪ್ರೀಮಿಯಮ್ ಆಗಿ ಅನಿಸ್ತಿದೆ. ಇಲ್ಲೇನು ಫೀಚರ್ ಗೀಚರ್ಸ್ ಏನು ಬರೋದಿಲ್ಲ ನಿಮಗೆ. ಇಲ್ಲಿ ನೋಡ್ತಿರ್ಬೋದು ಸುಮ್ಮನೆ 5G ಫೋನ್, 5G ನೆಟ್ವರ್ಕ್ ಇವೆಲ್ಲ ಬರ್ತಾರೆ. ಈ ಒಂದು ಫೋನ್ 5G ಫೋನ್ ಆಗಿದೆ. ಓಪನ್ ಮಾಡೋಣ. ನಿಮಗೆ ಫೋನ್ ಈ ಥರ ಕಾಣ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು. ನಾನು ಒಂದೇ ಕೈಯಲ್ಲಿ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಆಲ್ರೆಡಿ ನಿಮಗೆ ಬ್ಯಾಕ್ ಕವರ್ ಹಾಕಿದ್ದೇ ಬರುತ್ತೆ. ಏನು ಬ್ಯಾಕ್ ಕವರ್ ಹಾಕೋ ಅವಶ್ಯಕತೆ ಏನಿಲ್ಲ. ಬ್ಯಾಕ್ ಕವರ್ ಓಪನ್ ಮಾಡಿದರೆ ಒಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿದೆ. ಈ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ಸ್ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ಕಾಣ್ತಿದೆ ಅಂತ ಅನ್ಕೋತೀನಿ. ಈ ಥರ ಫಿಂಗರ್ ಪ್ರಿಂಟ್ ಕಾಣುತ್ತೆ. ಈ ಒಂದು ಫೋನಲ್ಲಿ ಸ್ಟಿಕ್ಕರ್ ಹಾಕಿದ್ದಾರೆ. ಸೂಪರ್ ಆಗಿದೆ ಅಂತಂದು ಹೇಳ್ಬೋದು. ಈ ಒಂದು ಫೋನ್ ನಿಮಗೆ ಇಷ್ಟು ಈ ಥರ ವೇಟ್ ಇದೆ ಅಂತಂದು ಕಾಣಿಸುತ್ತೆ. ಬಟ್ ಈ ಒಂದು ಫೋನಲ್ಲಿ ನಿಮಗೆ ಯಾವುದೇ ಥರ ವೇಟ್ ಇಲ್ಲ. ತುಂಬ ಲೈಟ್ ವೇಟ್ ಇದೆ. ಇಲ್ಲಿ ನೋಡ್ಬೋದು ಒಂದೇ ಬಲ್ಡ್ ಮೇಲೆ ಇಟ್ಕೊಂಡಿದೆ. ತುಂಬ ವೇಟ್ಲೆಸ್ ಇದೆ. ಕ್ಯಾಮ್ರಾ ಪೊಸಿಷನ್ ಮಾತ್ರ ಸೂಪರ್ ಆಗಿದೆ. ನೋಡ್ಬೋದು. ಈ ಒಂದು ಫೋನ್ನ ಆನ್ ಮಾಡಿಬಿಡೋಣ. ಈ ಥರ ಆನ್ ಆಗುತ್ತೆ. ಇಲ್ಲಿ ಸೈಡ್ಗೆ ಇಟ್ಬಿಡೋಣ. ಒಂದು TP ಕವರ್ ಒಂದು ಚೆನ್ನಾಗಿರೋ ಕ್ವಾಲಿಟಿ ಇದೆ. ಎಂದರೆ ಒಂದು ಅನಿಸಲ್ಲ ಈ ಥರ ಒಂದು ಲೋ ಕ್ವಾಲಿಟಿ ಅಂತ ಅನಿಸಲ್ಲ. ಆ್ಯಂಡ್ ನಿಮಗೆ ಬಾಕ್ಸಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. ಇದು ಹಲೋ ಮೋಟೋ ಅಂತ ಅನ್ನೋದು ಒಂಥರ ಕ್ರೇಜಿ ಫೀಲ್ ಅಂತ ಅನ್ಕೋತೀನಿ. ಯೂಸರ್ ಮ್ಯಾನ್ಯಲ್ ಸಿಗುತ್ತೆ ನಿಮಗೆ. ಅದು ಬಿಟ್ಟರೆ ಒಂದು 30 ವ್ಯಾಟದ್ದು ಒಂದು ಚಾರ್ಜರ್ ಸಿಗುತ್ತೆ. ಒಂದು ಚೆನ್ನಾಗಿರೋ ವಿಷಯ ಅಂತ ಅನ್ಕೋತೀನಿ. ಬಟ್ ಇದರಲ್ಲಿ ಕೂಡ ನಿಮಗೆ ಸಿ ಪೋರ್ಟ್ ಕಾಣ್ತಿದೆ. ಸಿ ಪೋರ್ಟು 2 ಸಿ ಪೋರ್ಟ್ ಇವೆ. ಇಲ್ಲಿ ನೋಡ್ತಿರ್ಬೋದು ಸಿ ಪೋರ್ಟು ಅಂತ ಕೇಬಲ್ ಇದೆ. ಒಂದು USB ಟೈಪ್ ಅಂತ ಕಂಪ್ಯೂಟರ್ಗೆ ಏನು ಡಾಟಾ ಟ್ರಾನ್ಸ್ಫರ್ ಮಾಡೋಕ್ಕಾದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನೋಡ್ಬೋದು ಒಂದು ಸಿಮ್ ಓಪನ್ ಮಾಡಲಿಕ್ಕೆ ಒಂದು ಇದು ಕೊಟ್ಟಿದ್ದಾರೆ. ಇದೆಲ್ಲ ಚೆನ್ನಾಗಿರೋ ಪ್ರೀಮಿಯಂ ಕ್ವಾಲಿಟಿ ಅಂತ ಅನಿಸುತ್ತೆ. ಇದೆಲ್ಲ ಸೈಡ್ಗೆ ಇಟ್ಬಿಡೋಣ. ಎಲ್ಲ ಒಂದು ಮೇನ್ ಫೋನ್ ಬಗ್ಗೆ ಮಾತಾಡೋಣ. ಇಲ್ಲಿ ನಿಮಗೆ 108 ಮೆಗಾಪಿಕ್ಸೆಲ್ ಒಂದು ಕ್ಯಾಮ್ರಾ ಬರುತ್ತೆ, ಪ್ರೈಮರಿ ಸೆನ್ಸರು. ಮೇಲ್ಗಡೆ ನಿಮಗೆ ಯಾವುದೇ ರೀತಿ ಏರ್ ಬ್ಲಾಸ್ಟ್ ಏನು ಕಾಣಲ್ಲ. ಇಲ್ಲಿ ಒಂದು ಮೈಕ್ ಇದೆ. ಅದು ಬಿಟ್ಟರೆ ನಿಮಗೆ ಇಲ್ಲಿ ವಾಲ್ಯೂಮ್ ಬ್ರಾಕರ್ ಸಿಗುತ್ತೆ. ಮತ್ತು ಇಲ್ಲಿ ಒಂದು ವಿತ್ ಪವರ್ ಬಟನ್ ವಿತ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ. ಕೆಳಗಡೆ ಬಂದರೆ ನಿಮಗೆ ಸ್ಪೀಕರ್ ಪ್ಲಸ್ ಚಾರ್ಜಿಂಗು ಪ್ಲಸ್ ಆಡಿಯೋ ಜಾಕ್ ಸಿಗುತ್ತೆ. ಇಲ್ಲಿ ನಿಮಗೆ ಗೂಗಲ್ ಅಸಿಸ್ಟೆಂಟ್ ಒಂದು ಬಟನ್ ಸಿಗುತ್ತೆ. ಪ್ಲಸ್ ಇಲ್ಲಿ ನಿಮಗೆ ಸಿಮ್ ಹಾಕ್ಲಿಕ್ಕೆ ಒಂದು ಸಿಗುತ್ತೆ. ಅದು ಬಿಟ್ಟರೆ ಈ ಒಂದು ಫೋನಲ್ಲಿ ಏನೂ ಇಲ್ಲ. ತುಂಬ ಪ್ರೀಮಿಯಂ ಕ್ವಾಲಿಟಿ ಫೋನ್ ಅಂತ ಅನಿಸ್ತಿದೆ. ಡಿಸ್ಪ್ಲೇ ಇದೆ ಅಲ್ವಾ, ಡಿಸ್ಪ್ಲೇ ನಿಮಗೆ ಆ ಥರ ಫೀಲ್ ಆಗೋದಿಲ್ಲ. 90 Hz ಡಿಸ್ಪ್ಲೇ ಇದೆ. ಎಲ್ಲೋ ಒಂಥರ 144 Hz ಯೂಸ್ ಮಾಡ್ತಿದ್ದೀರಿ ಅಂತ ಅನಿಸುತ್ತೆ. ಈ ಒಂದು ಫೋನ್ನ ಕ್ಯಾಮ್ರಾ ಕ್ವಾಲಿಟಿ ಇಲ್ಲಿ ನೋಡ್ತಿರ್ಬೋದು. ಈ ಥರ ಕಾಣ್ತಿದೆ ಅಂತ ಅನ್ಕೋತೀನಿ. ಇಲ್ಲಿ ಸ್ಯಾಂಪಲ್ಸ್ ಇವೆ ನೋಡ್ಬೋದು. ಒಂದು ಅಷ್ಟು ಒಂದು ಹೇಳ್ಕೊಳ್ಳೋಷ್ಟು ಏನಲ್ಲ, ಬಟ್ ಸ್ಟಿಲ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನೋಡೋದು 2 ಫೋಟೋ ತೆಗೆದೀನಿ. ಸೂಪರ್ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾದಲ್ಲಿ ಒಂದು 10ಗೆ ನಾನು ಒಂದು 8.5 ತನಕ ಅಂತ ಕೊಡ್ಬೋದು. ಆ ಥರ ಅಷ್ಟಿದೆ. ಬಟ್ 10/10 ಕೊಡೋಕ್ಕಾಗಲ್ಲ. ಯಾಕಂದರೆ ಏನಂದರೆ ನೀವು ಅಷ್ಟು ಕ್ಲಾರಿಟಿ ಹೋಗುತ್ತೆ. 108 ಮೆಗಾಪಿಕ್ಸೆಲ್ ಅಂತ ಹೇಳಿದ್ದಾರೆ, ಬಟ್ ಕ್ಲಾರಿಟಿ ಹೋಗುತ್ತೆ. ಒಂದು NCS ಸಾಂಗ್ ಪ್ಲೇ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು. ಸ್ಕ್ರೀನ್ ಮಾತ್ರ ತುಂಬ ದೊಡ್ಡದಿದೆ. ಇಲ್ಲಿ ನೋಡ್ಬೋದು ಈ ಒಂದು ಸಾಂಗ್ ಹಾಫ್ ಇದೆ, ಹಾಫ್ ವ್ಯಾಲ್ಯೂಮ್ ಇದೆ. ಫುಲ್ ಇಟ್ಟರೆ ಆ ಥರ ಕಾಣ್ತೈತಿ. ಅದಕ್ಕೆ
ಈ ಒಂದು ಫೋನಲ್ಲಿ ಯಾವುದೇ ರೀತಿ ಸ್ಟೀರಿಯೋ ಸ್ಪೀಕರ್ ಬರಲ್ಲ, ಒಂದು ಮೋನೋ ಸ್ಪೀಕರ್ ಇದೆ. ಇಲ್ಲಿ ಬಾಟಮಲ್ಲಿ ಏನಿದೆ ಅಲ್ವ ಅದೊಂದು ಸ್ಪೀಕರ್ ಇದೆ. ಇಲ್ಲಿ ಯಾವುದೇ ರೀತಿ ಸ್ಪೀಕರ್ ಇಲ್ಲ, ಬಟ್ ಏನಂತಾರೆ ಕಾಲ್ ಮಾಡಿದರೆ ಅಷ್ಟೇ ಇಲ್ಲಿ ಸ್ಪೀಕರ್ ವರ್ಕ್ ಆಗುತ್ತೆ. ಯಾವುದೇ ರೀತಿ ಸಾಂಗಿಗೆ ಪ್ಲೇ ಮಾಡೋದಲ್ಲಿ ಈ ಥರ ಆಗಲ್ಲ. ಈ ಒಂದು ಫೋನಲ್ಲಿ ನಿಮಗೆ ಡೈಮೆನ್ಸಿಟಿ 800 ಪ್ರೊಸೆಸರ್ ಸಿಗ್ತದೆ. ಸಿಮಿಲರ್ ಟು 770 ಆರ್ 750 ಅಂತಂದು ಹೇಳ್ಬೋದು, ಬಟ್ ತುಂಬ ಅಂದರೆ ತುಂಬ ಪವರ್ಫುಲ್ ಇದೆ. ಯಾವುದೇ ಒಂದು ಗೇಮ್ನ ಹೈ ಅಂತಲ್ಲ, ಲೋ ಮಿಡ್ ಆ್ಯಂಡ್ ಹೈ ಸೆಟ್ಟಿಂಗ್ಸಲ್ಲಿ ನಿಮ್ಗೆ ಈಸಿಯಾಗಿ ಆಡ್ಕೋಬೋದು. ಯಾವುದೇ ರೀತಿ ಲ್ಯಾಗ್ ಏನೂ ಅಂತಾಗಲ್ಲ, ಈಸಿಯಾಗಿ ಆಡ್ಬೋದು. ಈ ಒಂದು ಫೋನ್ ಲೈಕ್ 20,000ಗೆ ವರ್ತ್ ಅಂತಂತ ಹೇಳ್ತೀನಿ. ಯಾವುದೇ ರೀತಿ ಏನಂತಾರೆ 20,000ಗೆ ಕರೆಕ್ಟಾಗಿರೋ ಫೋನ್ ಅಂತಂತ ಹೇಳ್ಬೋದು. ಐ ಹೋಪ್ ಈ ಒಂದು ಎಷ್ಟು ಅಂತ ಅನ್ಕೊತೀನಿ. ಈ ಒಂದು ಇಷ್ಟ ಇದ್ದರೆ ಈ ಒಂದು ಲೈಕ್ ಮಾಡಿ, ಈ ಒಂದು ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಿಕ್ರಮ್ ಟೆಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು. ಏನಂತಾರೆ ಇನ್ನು ಮುಂದೆ ಬೇಜಾನ್ ಅನ್ಬಾಕ್ಸಿಂಗ್ ಇದೆ. ಈ ಒಂದು ಏನಂತಾರೆ iPhone SE ಆಯಿತು, ಮೋಟೋ ಫ್ಯೂಸನ್ ಆಯಿತು, ಏನಂತಾರೆ ನೆಕ್ಸ್ಟ್ ಒಂದು ಇಯರ್ಬಡ್ಸ್ ಇದೆ. ಬಹಳ ಅಂದರೆ ಭಾಳ ಇವೆ ಅನ್ಬಾಕ್ಸಿಂಗ್. ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಲ್ದಿ 2K ರೀಚ್ ಆಗೋಂತೆ.